ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ರೀ 10 ನಿಮಿಷಾಗ ಆಗುವಂಥ ಒಂದು ದೋಸೆ ರೆಸಿಪಿಯನ್ನು ನಿಮಗೆ ತೋರ್ಸತ್ತನು. ನೀವು ಕೂಡ ಏನು ಮಾಡಿರಿ, ಇಲ್ಲಿ ಯಾವುದೇ ಮೊಸರು ಮತ್ತು ತಿಂಡು ಸೋಡಾ, ಅಡುಗೆ ಸೋಡಾ ಯಾವುದೇ ಹಾಕದೆ ನಾವೇನು ಮಾಡತ್ತವ ಅಂದ್ರೆ ಈ ರೆಸಿಪಿಯನ್ನು ಮಾಡೀವಿ. ನೀವು ಕೂಡ ಏನು ಮಾಡಿರಿ, ಈ ನಾರ್ಮಲ್ ದೋಸೆ ನಾವು ಹಿಟ್ಟು ನೆನೆ ಹಾಕಿ ಮಾಡ್ತಾವಲ್ಲ ರೀ, ಅದೊಂದು ಸ್ವಲ್ಪ ಎಸಿಡಿಟಿ ಇದು ಆದಂಗೆ ಆಗ್ತದೆ. ಆದ್ರೆ ಈ ದೋಸೆ ಮಾಡೋದ್ರಿಂದ ಏನಂತಂದ್ರೆ ಹೊಟ್ಟಿಗೆ ಭಾರ ಅನಿಸಂಗಿಲ್ಲ ಮತ್ತು ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ. ಚಟ್ನಿ ಅಂತೂ ಹೇಳಬಾರ್ದ್ರಿ, ಅಷ್ಟು ಮಸ್ತ್ ಆಗಿರ್ತೈತಿ. ನೀವು ಕೂಡ ಒಂದು ಟ್ರೈ ಮಾಡಿರಿ. ದೋಸೆ ಅಂತೂ ಮಸ್ತ್ ಬಂದಾವ್ರಿ. ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ್ರಿ. ಚಟ್ನಿನೂ ಸೂಪರ್ ಆಗಿತ್ತು ಮತ್ತು ನಮ್ಮ ಮನ್ಯಾಗ ಎಲ್ಲರೂ ಇಷ್ಟಪಟ್ಟು ತಿನ್ನತ್ತಿದ್ರು. ಈಗ ನೋಡಿರಿ ಮಾಡೋಕೆ ಏನಂದ್ರೆ, ಈ ದೋಸೆನ ಮಾಡೋಕೆ 1 ಕಪ್ ಅಷ್ಟು ಅಕ್ಕಿಯನ್ನು ತೊಗೊತಾನು, ಅಕ್ಕಿ ಹಿಟ್ಟನ್ನು ತೊಗೊತಾನೆ ರೀ. ಈಗ ಅದೇ ಕಪ್ಪಿಲೆ ನಾವು ಏನು ಮಾಡ್ತೇವೆ ಅಂದ್ರೆ 1 ಕಪ್ ಅಷ್ಟು ರವೆ ತೊಗೊತಾನು. ಇನ್ನೆರಡು ಇದಕ್ಕೆ 2 ಕಪ್ ನಾವು ನೀರು ಹಾಕಬೇಕು. ಆದ್ರೆ ಇಲ್ಲೇ ನಮ್ದು ಜಾರ್ ತುಂಬ್ತದೆ ಅಂಥೇಳಿ 1.5 ಕಪ್ ಅಷ್ಟು ನೀರನ್ನು ಬಳಸತ್ತಾನು. ಇನ್ನು ಅರ್ಧ ಕಪ್ ಆಮೇಲೆ ಹಾಕರೆ ನಡಿತೈತಿ. ಯಾಕಂದ್ರೆ ಅಗದಿ ತೆಳಗೆ ಆತಂದ್ರೂ ಬರೋಂಗಿಲ್ಲ ಅದಕ್ಕಂಥೇಳಿ. ನಂತರ ಒಮ್ಮೆ ರುಬ್ಕೊಂಬಂದು ಅದು ಗಟ್ಟಿ ತಿನ್ನ ಮತ್ತು ಅರ್ಧ ಕಪ್ ನೀರು ಹಾಕಿ ಟೋಟಲಾಗಿ 2 ಕಪ್ ಅಷ್ಟು ನೀರನ್ನು ಹಾಕಿ ನಾವು ಅದನ್ನು ಗ್ರೈಂಡ್ ಮಾಡೀವಿ. ಈಗ ಒಂದು ಪಾತ್ರೆಗೆ ನಾವನ್ನು ತೆಗಿತೇವೆ ನೋಡಿರಿ. ನಂತರ ಇಲ್ಲೇ ನಾವು ಒಂದು 10 ನಿಮಿಷ ಇದನ್ನು ನೆಡ್ಯಾಕೊಂಡು 10 ನಿಮಿಷನೂ ಆಗೋದಿಲ್ಲ ರೀ. ಯಾಕಂತಂದ್ರೆ ನಾವು ಚಟ್ನಿಗೆ ಹದ ಮಾಡ್ಕೊಡ್ದೆ ಇದು ಹದ ಬಂದಿರ್ತೈತಿ ನೋಡಿರಿ. ಈ ಥರನೆಲ್ಲನೂ ಒಣ್ಣೆಕ್ಕೆ ನೀವು ಫುಲ್ಲು ನೀರು ಹಾಕಿ ತೆಳಗೆ ಮಾಡ್ಕೋಬೇಡ್ರಿ. ಯಾಕಂದ್ರೆ ಗಟ್ಟಿತ್ತಂದ್ರೆ ಒಮ್ಮೆ ಮಾಡಿ ನೋಡಿರಿ, ನಿಮಗೆ ಭಾಳ ಗಟ್ಟಿ ಅನ್ಸಕತ್ತಾನ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಆನಂತರ ಸ್ವಲ್ಪ ಏನು ಮಾಡೋಣ್ರಿ, ಸಕ್ಕರೆಯನ್ನು ಆ್ಯಡ್ ಮಾಡೋಣ್ರಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಸ್ವಲ್ಪ ಚೇಂಜ್ ಬರ್ತಾವೆ ಅಂಥೇಳಿ. ನೀವು ಇದಕ್ಕೆ ಕಡಲೆ ಹಿಟ್ಟಿದ್ರೂ ಕೂಡ ಹಾಕ್ಬೋದು. ನಂತರ ಇಲ್ಲೇ ನಾನು ಚಟ್ನಿ ಮಾಡ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡೆ. ಅದಕ್ಕೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, 1 ಹಸಿಮೆಣ್ಸಿನ್ಕಾಯಿ ಹಾಕಿ, ಕೊಬ್ಬರಿ, ಆನಂತರ ಒಂದು ಅರ್ಧ ಏನಂತಂದ್ರೆ ಉಳ್ಳಾಗಡ್ಡಿ ಹಾಕತ್ತಾನೆ ರೀ, ಈರುಳ್ಳಿ, ಒಂದು ಸ್ವಲ್ಪ ಹಸಿ ಶುಂಠಿ, 1 ಕರಿಬೇವಿನ ಹೆಸಳ, ಆನಂತರ ಮೆಣಸಿನ್ಕಾಯಿ ಖಾರದ್ದು ಅದಾವ್ರಿ 3 ಮೆಣಸಿನ್ಕಾಯಿ ಹಾಕೇನಿ ರೀ, 1 ಟೊಮೆಟೊ ಹಾಕಿ ಹಸಿ ವಾಸನೆ ಹೋಗಬೇಕು ಆ ಥರ ನೀವು ಫ್ರೈ ಮಾಡ್ಕೋಬೇಕಾಕತಿ. ಪೂರ್ತಿ ಹಸಿ ವಾಸನೆ ಹೋಗ್ಬೇಕದ. ಅವಾಗ ನೀವು ಏನು ಮಾಡಿರಿ, ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಒಂದು ಗಡ್ಡೆ ಅಷ್ಟು ಹಾಕಿರಿ, ಒಂದು 5-6 ಹೆಸರು ಆಗುವಷ್ಟು. ಆನಂತರ ಅರ್ಧ ಏನಂತಂದ್ರೆ ಕಪ್ನಷ್ಟು ಪುಟಾಣಿಯನ್ನು ಹಾಕಿ ಇನ್ನು ನೀವು ಏನು ಮಾಡಿ ಅಂದ್ರೆ ಚೆಂದ ನಮಗೆ ಬಾಡಿಸ್ಕೊರಿ. ಅದನ್ನು ಹಸಿ ವಾಸನೆ ಹೋದಷ್ಟು ರುಚಿ ಬರ್ತೈತಿ. ಮತ್ತು ಇದಕ್ಕೆ ಪುದೀನ ಇದ್ರೂ ಕೂಡ ಹಾಕಿರಿ. ಆಮೇಲೆ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಕೂಡ ಆ್ಯಡ್ ಮಾಡೇನು. ಈಗ ನಮ್ಮ ದೋಸೆ ಹಂಚಿಗೆ ಅಂದ್ರೆ ದೋಸೆ ಹಿಟ್ಟಿಗೆ ಬರೋಣ್ರಿ. ಏನಂತಂದ್ರೆ ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ಕರಿಬೇವಿನ ಹಾಕೀನಿ. ಈಗ ಒಂದು 3 ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡನು. ಚಿಕ್ಕ ಮಕ್ಕಳದ್ದು ಇದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗ್ತದಲ್ಲ, ಅದಕ್ಕಾಗಿ ಒಂದು ಅರ್ಧ ಕಪ್ ಅಂದ್ರೆ ಏನಂತಂದ್ರೆ ಒಂದು 1.5 ಉಳ್ಳಾಗಡ್ಡಿ ರೀ, 1 ಉಳ್ಳಾಗಡ್ಡಿ. ಇಲ್ಲೇ ನಾ 2 ಉಳ್ಳಾಗಡ್ಡಿಯನ್ನು ಬಳಸಿದ್ನಿ. ಅರ್ಧ ಉಳ್ಳಾಗಡ್ಡಿಯನ್ನು ಚಟ್ನಿ ಹಾಕೇನು, ಇನ್ನು ಅರ್ಧ ಉಳ್ಳಾಗಡ್ಡಿ ಅಂದ್ರೆ 1.5 ಉಳ್ಳಾಗಡ್ಡಿಯನ್ನು, ಅರ್ಧ ಉಳ್ಳಾಗಡ್ಡಿಯನ್ನು ಈ ಒಂದು ದೋಸೆಗೆ ಹಾಕತ್ತಾನು. ಅಷ್ಟು ಕೂಡಿ ಮತ್ತು ಚೆಂದ ಮಿಕ್ಸ್ ಮಾಡ್ಕೊಂಡೆ. ಈಗಂತೂ ರುಚಿಗೆ ತಕ್ಕಟ್ಟು ಉಪ್ಪುದು ಎಲ್ಲ ಹಾಕೇನಲ್ರಿ, ಸಕ್ಕರೆದು ಎಲ್ಲ ಆಗೈತಿ. ಇನ್ನು ನಾವು ಇನ್ನೊಮ್ಮೆ ಚಟ್ನಿಯನ್ನು ಅದು ಆರೈತೆಲ್ಲ, ಈಗ ಚಟ್ನಿ ಮಾಡ್ಕೊಂಬರೋನು. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಹಾಕಿರಿ. ಹಾಗೆ ಇದನ್ನು ಫುಲ್ ಗ್ರೈಂಡ್ ಮಾಡ್ಕೊಂಬರೋನು. ಇದು ನೋಡಿರಿ ಈ ಥರ ಗ್ರೈಂಡ್ ಆಯಿತು. ಇದಕ್ಕೆ ಈಗ ಸಿಂಪಲ್ಲಾಗಿ ಒಗ್ಗರಣೆ ಕೊಡೋನು. ಒಂದು ಕಡಾಯಿ ಇಟ್ಕೊಂಡೆ, ಅಂದ್ರೆ ಸಣ್ಣ ಕಡಾಯಿ ಇಟ್ಕೊಂಡೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ನೋಡಿರಿ, ನಾ ಭಾಳ ಎಣ್ಣೆ ಹಾಕಂಗಿಲ್ಲ ಮೊದಲ ರೀ. ಇಷ್ಟು ಎಣ್ಣೆ ಹಾಕಿ 1 ಸ್ಪೂನ್ ಅಷ್ಟು ಸಾಸಿವೆ ಜೀರಿಗೆನ ಹಾಕಿ, ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚಟಪಟ ಅಂದ ನಂತರ, ಅವೆಲ್ಲ ಚಟಪಟ ಅಂದ ನಂತರ ನಮ್ಮ ಚಟ್ನಿಗೆ ಅಂದ್ರೆ ಆ್ಯಡ್ ಮಾಡೋಣ್ರಿ ಇದನ್ನು. ಈಗ ಚಟ್ನಿ ಅಂತೂ ಮುಗಿದ್ರಿ. ಇನ್ನು ಮಾಡೋದೇನಂದ್ರೆ ನೋಡಿರಿ, ಇಷ್ಟ ಎಣ್ಣೆ ತೋರ್ಸಾಕೆ ನಿಮಗೆ ನಾವು ಜಾಸ್ತಿ ತೋರಿಸ್ಬೇಕ್ರಿ, ಆದ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ರಿ, ಅದಕ್ಕಾಗಿ ನಾ ಕಡಿಮೆನೇ ಹಾಸನು. ಮತ್ತು ಇದಕ್ಕೆ ಉಳ್ಳಾಗಡ್ಡಿನ ಅರ್ಧ ಕಟ್ ಮಾಡಿ ಇಟ್ಕೊಂಡೆ ಈ ಥರ ದೋಸೆಯನ್ನು ಮಾಡತ್ತಾನೆ ನೋಡಿರಿ. ನಾನು ನಿಮ್ಗೆ ಒಂದೇದು ಹಿಂಗೆ ಮಾಡಿ ತೋರ್ಸತ್ತನು. ದೋಸೆ ಅಂತೂ ಮಸ್ತ್ ಬಂದಾವು. ನಾವಿಲ್ಲೇ ಇದಕ್ಕೆ ಸ್ವಲ್ಪ ಏನಂದ್ರೆ ದೋಸೆಗೆ ನೀವು ಎಣ್ಣೆ ಕೂಡ ಹಚ್ಬೋದು, ಇಲ್ಲಾಂದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು. ನಾ ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೊಳ್ತಾನೆ ನೋಡಿರಿ. ಒಂದು ಮ್ಯಾಗ ಪ್ಲೇಟನ್ನು ಮುಚ್ಚ್ರಿ. ಬರೀ ಮಸ್ತ್ ಬಂದಿರ್ತಾವೆ. ಕಲರ್ ಅಂತೂ ಸೂಪರ್ ಆಗಿದಾವೆ. ನಮ್ಗೆ ಈ ನಾರ್ಮಲ್ ನಾವು ಅಕ್ಕಿ ಹಿಟ್ಟು ಅಂದ್ರೆ ಅಕ್ಕಿ ನೆನೆಸಿ ಮಾಡ್ತೇವಲ್ರಿ, ಆ ದೋಸೆಗಿಂತ ನಮ್ಗೆ ಇದೇ ದೋಸೆನೇ ಲೈಕ್ ಅನ್ನಿಸ್ತು. ಮತ್ತು ಇನ್ನೊಮ್ಮೆ ಮುಂದಿನ ಲಾಗ್ನ್ಯಾಗ ಬೇರೆ ಒಂದು ದೋಸೆನ ತೋರಿಸ್ತಾನು. ನೀವು ಕೂಡ ಟ್ರೈ ಮಾಡಿರಿ. ಅದನ್ನು ಫಸ್ಟ್ ಬಿಸ್ಕೊಂಬರಾಗಿಂದ ತೋರಿಸ್ತಾನು. ಅಂದ್ರೆ ನಮ್ಮ ಅವ್ರು ಮಾಡ್ತಾರೆ, ನಮ್ಮ ಊರಾಗ ರೀ. ಈ ದೋಸೆಗಿಂತ ಅಗದಿ ಭಾಳ ಹಗರ್ ಇರ್ತೈತಿ. ಉಳ್ಳಾಗಡ್ಡಿ ಪಲ್ಯ ಮತ್ತು ಅದನ್ನು ಹಚ್ಕೊಂಡು ತಿಂದ್ರಂತೂ ಭಾರಿ ಇರ್ತೈತಿ. ಈಗ ನೋಡಿರಿ ನಮ್ಮ ದೋಸೆ ಅಂತೂ ಮಸ್ತ್ ಆಗೈತಿ. ನೀವು ಕೂಡ ಮಾಡ್ಕೊಂಡು ತಿನ್ನಿರಿ.
ಮತ್ತು ಮುಂದಿನ ರೆಸಿಪಿ ಒಳಗೆ ಭೇಟಿ ಕಣ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಸೂಪರಾಗಿ